ನಮಗ್ ಸಂಪೂರ್ಣ ಒಪ್ಪಿಗೆ ಇದೆ. ತುಂಬಾ ಸಂತೋಷ. ವಧುವರಿಬ್ಬರಿಗೂ ಸಂಪೂರ್ಣ ಒಪ್ಪಿಗೆ ಇದೆಯಲ್ವಾ? ಅಯ್ಯೋ ಸ್ವಾಮಿಗಳೇ, ನೀವ್ಯಾಕೆ ಮೊದ್ಲಿಂದ ಶುರು ಮಾಡ್ತಿದ್ದೀರಾ? ಗಂಡು ಹೆಣ್ಣಿಗೆ ಒಪ್ಪಿಗೆ ಅನ್ನಲ್ಲ, ಮತ್ತೆ ಗಂಡು ಹೆಣ್ಣಿಗೆ ಸಪರೇಟ್ ಯಾಕೆ ಕೇಳ್ತಿದ್ದೀರಾ? ಎಲ್ಲರಿಗೂ ಒಪ್ಪಿಗೆ, ನೀವು ಮುಗಿಸಿ. ಈಗಿನ ಕಾಲದಲ್ಲಿ ಅಪ್ಪ ಅಮ್ಮ ಒಪ್ಕೊಂಡ್ಬಿಟ್ಟ ಮುಖ್ಯ ಅಲ್ಲಮ್ಮ, ವಧುವರರು ಒಪ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಅಲ್ವಾ? ಅಯ್ಯೋ ಒಪ್ಪಿಗೆ ಇದೆ, ಅದೇ ಕಾನೂನು ಪ್ರಕಾರವಾಗಿ ಅದೆಲ್ಲ ಮುಖ್ಯ ಅಲ್ವಾ? ಅಮ್ಮ ತುಳಸಿ, ಮೊದಲು ನೀನ್ ಹೇಳಮ್ಮ, ಮೊದಲು ಈ ನಿಶ್ಚಿತಾರ್ಥಕ್ಕೆ ನಿಂಗೆ ಇಷ್ಟ ಇದೆ ತಾನೆ? ಅವಳಿಗೆ ಇಷ್ಟ. ನನಗ್ ಮಾವನ್ ಮದ್ವೆ ಮಾಡ್ಕೊಳ್ಳೋದಕ್ಕೆ ಸಂಪೂರ್ಣವಾಗಿ ಒಪ್ಪಿಗೆ ಇದೆ. ತುಂಬಾ ಸಂತೋಷ ಕಣಮ್ಮ. ಧ್ರುವ, ನಿಂಗೂ ಒಪ್ಪಿಗೆ ಇದೆ ತಾನೆ? ಅವನಿಗೂ ಒಪ್ಪಿಗೆ. ಧ್ರುವ, ನನ್ ಯಾಕಪ್ಪ ಹಾಗೆ ನೋಡ್ತೀಯಾ? ಪುರೋಹಿತ್ರಿಗೆ ಒಪ್ಪಿಗೆ ಇದೆ ಅಂತ ಹೇಳು. ಅಯ್ಯೋ ಹೇಳಪ್ಪ, ತಡ ಮಾಡಬೇಡ. ಧ್ರುವ, ನಿನ್ಗೆ ಒಪ್ಪಿಗೆ ತಾನೆ? ನಿನ್ಗೆ ಒಪ್ಪಿಗೆ ತಾನೆ ಧ್ರುವ? ಸ್ವಾಮಿಗಳೇ, ಅವ್ನಿಗೆ ಒಪ್ಪಿಗೆ ಇದೆ. ಧ್ರುವ, ನೀನು ಒಂದ್ಸಲ ಹೇಳೋ ಒಪ್ಪಿಗೆ ಅಂತ. ನೋಡು, ಸ್ವಾಮಿಗಳು ಕಾಯ್ತಾ ಇದಾರೆ. ಸ್ವಾಮಿಗಳೇ, ನಾನು ಹೇಳಿದ್ನಲ್ಲ ಅವ್ನಿಗೆ ಒಪ್ಪಿಗೆ ಅಂತ. ಹೌದು, ಒಪ್ಪಿಗೆ ಇದೆ. ನಾನು ಹೇಳಿಲ್ವಾ? ಪತ್ರ ಓದಿದ್ಮೇಲೆ ಇಬ್ರು ಉಂಗುರ ಬದಲಾಯಿಸ್ಕೊಳ್ಳಿ, ಸರಿ ಅಲ್ವಾ? ತುಳಸಿ, ಯಾಕೋ ಧ್ರುವ ಒಂಥರ ಇದ್ದಾನೆ. ಪತ್ರಿಕೆ ಓದಿ ಉಂಗುರ ಬದಲಾಯಿಸ್ಕೊಳ್ಳೋವರೆಗೂ ಸುಮ್ಮನಿರ್ಲ, ಇಲ್ಲ ಎದೆ ನೋವು ಅಂತ ಈಗಲೇ ನಾಟಕ ಶುರು ಮಾಡ್ಬಿಡ್ಲ? ಏನತ್ತೆ ನೀವು? ಅವಾಗಿಂದ ಹೇಳ್ತಾ ಇದ್ದೀನಿ, ಧ್ರುವ ಮಾವಂಗೆ ನಮ್ಮ ಮೇಲೆ ಅನುಮಾನ ಬಂದಿದೆ. ಇವಾಗೇನಾದ್ರೂ ನೀವು ಎದೆ ನೋವು ಅಂತ ಹೇಳಿದ್ರೆ ಅವ್ರು ಖಂಡಿತವಾಗ್ಲೂ ನಂಬಲ್ಲ. ಇದೊಂದು ನಿಶ್ಚಿತಾರ್ಥ ಒಂದಾಗಿ ಉಂಗುರ ಬದಲಾಯಿಸ್ಕೊಂಡ್ಬಿಡೋಣ, ಅವಾಗ ಅವ್ರಿಗೆ ಏನು ಮಾಡಕ್ಕಾಗಲ್ಲ ಅನ್ನೋದು ಅರ್ಥ ಆಗ್ಬಿಡುತ್ತೆ. ಸರಿ, ಇದೊಂದು ಆಗ್ಬಿಡ್ಲಿ. ಪತ್ರಿಕೆನ ಓದ್ಬಿಡ್ಲೇನಮ್ಮ? ಓದಿ. ಓದ್ಬೋದ್ರಾ? ಈಗ ಹುಡುಗನ ಉಂಗುರ ಹುಡುಗಿ ಕೈಯಲ್ಲಿ, ಹುಡುಗಿ ಉಂಗುರ ಹುಡುಗನ ಕೈಯಲ್ಲಿ ಕೊಡ್ತೀನಿ. ಪತ್ರಿಕೆ ಓದಿ ಮುಗಿಸಿದ ತಕ್ಷಣ ಉಂಗುರ ಬದಲಾಯಿಸ್ಕೋಬೇಕು, ಆಯ್ತಾ? ತಗೊಳ್ಳಿ. ಪುರೋಹಿತ್ರ, ಒಂದ್ ನಿಮಿಷ. ದೀಪ ಎಲ್ಲಮ್ಮ? ಸರ್ಸು, ನಿನ್ನೆ ಕೇಳ್ತಾ ಇರೋದು ದೀಪ ಎಲ್ಲಿ? ದೀಪಂಗೆ ಏನೋ ತರ ಕಳ್ಸಿದೀನಿ ಕಣ, ಅವಳು ಇನ್ನೇನ್ ಬಂದ್ಬಿಡ್ತಾಳೆ. ನೀ ಸುಮ್ನೆ ಇರು. ಸ್ವಾಮಿಗಳೇ, ನೀವು ಶುರು ಮಾಡಿ. ನಿಲ್ಸಿ. ಅಲ್ಲ ಸರ್ಸು, ನಿನ್ಗೇನ್ ಬುದ್ಧಿ ಇಲ್ವಾ? ಒಂದ್ ವೇಳೆ ಇಲ್ಲಿ ದೀಪನ ಎಂಗೇಜ್ಮೆಂಟ್ ನಡೀತಾ ಇದ್ರೆ ನನ್ನ ಎಲ್ಲಾದ್ರೂ ಕಳ್ಸಿರ್ತಿದ್ದ? ಇಲ್ಲ ತಾನೆ? ದೀಪ ಬರೋವರೆಗೂ ಇಲ್ಲೇನು ನಡೆಯೋ ಹಾಗಿಲ್ಲ. ಏನಪ್ಪ ಇದೆಲ್ಲ? ಚಿಕ್ಕಪ್ಪ, ನೀವು ಸುಮ್ನೆ ಇರಿ. ಇಲ್ಲೇನ್ ನಡೀತಿದೆ ನಿಮ್ಗೆ ಗೊತ್ತಿಲ್ಲ. ತುಳಸಿ, ಕೊನೆದಾಗಿ ದೀಪ ನಿನ್ ಹಿಂದೆನೆ ಅಲ್ವಾ ಬಂದಿದ್ದು? ದೀಪ ಎಲ್ಲಿ ಇವಾಗ? ಏನು, ನನ್ನ ಹಿಂದೆನಾ? ಇಲ್ವಲ್ಲ ಮಾವ, ನನಗ್ ಗೊತ್ತಿಲ್ಲ. ಧ್ರುವ, ಈಗ ಒಂದು ಕೆಲಸ ಮಾಡೋಣ. ಇವಾಗೇನು ದೀಪ ಬರ್ಬೇಕು ತಾನೆ? ಹಾಗಾದ್ರೆ ಪುರೋಹಿತರು ಅಲ್ಲಿವರೆಗೂ ಅವ್ರ ಶಾಸ್ತ್ರನ ಮುಗಿಸ್ತಾ ಇರ್ಲಿ. ಅವಳು ಅದು ಮುಗಿಯೋದ್ರೊಳಗಡೆ ಅವಳು ಬರ್ತಾಳೆ. ಹೌದೌದು, ಸರಿಯಾಗಿ ಹೇಳಿದ್ರೆ ಒಳ್ಳೆ ಸಮಯ ಯಾರಿಗೂ ಕಾಯಲ್ಲ. ನೀವು ಓದ್ಬಿಡಿ ಸರ್. ಬಾಲರಾಜ್ ಸರ್, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಇಲ್ಲ ಮಾವ, ನನ್ನ ತಂಗಿ ಇಲ್ಲಿಲ್ದೆ ಅವ್ರ ಪತ್ರನೂ ಕೂಡ ಓದೋ ಹಾಗಿಲ್ಲ. ನಾನೇ ಹೋಗಿ ದೀಪ ಎಲ್ಲಿದ್ದಾಳೆ ಅಂತ ಹುಡ್ಕೊಂಡ್ ಬರ್ತೀನಿ. ಧ್ರುವ, ಅಯ್ಯೋ ಧ್ರುವ, ಧ್ರುವ ಧ್ರುವ, ಧ್ರುವ, ಏನತ್ಕ ಇದೆಲ್ಲ? ಧ್ರುವಂಗೆ ಈ ಮದುವೆ ಇಷ್ಟ ಇದೆ ತಾನೆ? ಅಣ್ಣ, ಇಷ್ಟ ಇಲ್ಲದೆ ಇಷ್ಟು ದೂರ ಬರ್ತೀವಾ? ಎಲ್ರಿಗೂ ಇಷ್ಟ ಇದೆ, ನೀವು ಸ್ವಲ್ಪ ಸುಮ್ಮನೆ ಇರಿ. ದೀಪ ಎಲ್ಲಿ ಹೋಗಿದ್ದಾಳೆ ಅಂತ ನನಗ್ ಗೊತ್ತು, ನಾನು ಹೋಗಿ ಕರ್ಕೊಂಡ್ ಬರ್ತೀನಿ. ತುಳಸಿ, ಸರ್ಸಮ್ಮರೇ, ಹುಡುಗ ಹುಡುಗಿ ಹಿಂಗೆ ಹೋಗ್ತಿದ್ದಾರೆ ಬರ್ತಿದ್ದಾರೆ.
ಇಲ್ಲೇನೋ ಅಪಶಕನ ಥರ ಕಾಣ್ತಾ ಇದೆಯಲ್ವಾ? ಏನೂ ಇಲ್ಲ, ನೀವು ಹೆದರ್ಕೋಬೇಡಿ ಸ್ವಾಮಿಗಳೇ. ಇವತ್ತು ಉಂಗ್ರನೂ ಬದಲಾಯಿಸ್ತೀನಿ, ತಾಳಿನೂ ಕಟ್ಟಿಸ್ತೀನಿ.